ಚರಂಡಿ ನೀರು ಭೀಮಾ ನದಿಗೆ ಆತಂಕದಲ್ಲಿ ದತ್ತನ ಭಕ್ತರು ಮತ್ತು ಗ್ರಾಮಸ್ಥರು. ಎಸ್ ವೀಕ್ಷಕರೇ, ಅಫಜಲ್ಪುರ ತಾಲೂಕಿನ ದೇವಲ ಗಾಣಗಾಪುರದಲ್ಲಿ ಭೀಮಾ ಮತ್ತು ಅಮರ್ಜಾ ಎರಡು ನದಿಗಳ ಸಂಗಮವಿದ್ದು, ಪಾದುಗಟ್ಟೆ ಮತ್ತು ಚಕ್ಲೇಶ್ವರ್ ತೀರ್ಥದ ಬಳಿ ಇರುವ ಸುತ್ತಮುತ್ತಲಿನ ಮಠಗಳ ಮತ್ತು ಗ್ರಾಮದ ಚರಂಡಿ ನೀರು ನದಿಗೆ ಬಿಡಲಾಗುತ್ತಿದೆ ಎಂದು ಜನರು ಆರೋಪಿಸಿದ್ದಾರೆ. ದೇವಲ ಗಾಣಗಾಪುರ ದತ್ತನ ಪುಣ್ಯಕ್ಷೇತ್ರ. ಇಲ್ಲಿ ದಿನನಿತ್ಯ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆಂದು ಬರುತ್ತಾರೆ. ಇಲ್ಲಿನ ಭೀಮಾ ಮತ್ತು ಅಮರ್ಜಾ ನದಿಗಳಲ್ಲಿ ಸ್ನಾನ ಮಾಡಿದರೆ ತಮ್ಮ ಪಾಪ ಪರಿಹಾರ ಆಗುತ್ತದೆ ಎಂಬ ನಂಬಿಕೆಯಿಂದ ನದಿಯಲ್ಲಿ ಸ್ನಾನ ಮಾಡುತ್ತಾರೆ ಮತ್ತು ದತ್ತನ ಪೂಜೆಗೆ ಇಲ್ಲಿನ ನೀರು ಒಯ್ಯುತ್ತಾರೆ. ಆದರೆ ಗ್ರಾಮದ ಮತ್ತು ಮಠಗಳ ಚರಂಡಿ ನೀರು ನೇರವಾಗಿ ಭೀಮಾ ನದಿಗೆ ಸೇರ್ಪಡೆ ಆಗುತ್ತಿವೆ. ಆದರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಚರಂಡಿ ನೀರು ನೇರವಾಗಿ ನದಿಗೆ ಬಿಡಬಾರದು. ನದಿಯ ಜಲಚರ ಹಾಗೂ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಚರಂಡಿ ನೀರು ನದಿಗೆ ಬಿಡುವಂತಿಲ್ಲ. ಆದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿದ್ದಾರೆ. ಗ್ರಾಮದ ಕಲುಷಿತ ಚರಂಡಿ ನೀರು ನದಿಗೆ ಬಿಡಲಾಗುತ್ತಿದೆ. ಈ ಬಗ್ಗೆ ನವಕರ್ನಾಟಕ ಟಿವಿ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಯಾವ ರೀತಿ ಚರಂಡಿ ನೀರು ನದಿಗೆ ನೇರವಾಗಿ ಸೇರುತ್ತಿವೆ ಎಂಬುದನ್ನು ತೋರಿಸಿದ್ದಾರೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನದಿಗೆ ಬರುವ ಚರಂಡಿ ನೀರು ತಡೆಗಟ್ಟುವರೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿವಸ ಅಫಜಲ್ಪುರ ತಾಲೂಕಿನ ದೇವಲ ಗಾಣಗಾಪುರದಲ್ಲಿದ್ದೇವೆ. ಇವತ್ತಿನ ದಿವಸ ಇಲ್ಲಿ ದತ್ತನ ಕ್ಷೇತ್ರ ಅಂತಂದ್ರೆ ದಕ್ಷಿಣ ಕಾಶಿ ಏನೆಲ್ಲ ಹೆಸರು ಕೊಡ್ತಾರೆ. ಆಮೇಲೆ ಈ ಒಂದು ಕ್ಷೇತ್ರಕ್ಕೆ, ಪುಣ್ಯ ಕ್ಷೇತ್ರಕ್ಕೆ ಸಾಕಷ್ಟು ಕರ್ನಾಟಕದ ನೆರೆ ರಾಜ್ಯಗಳಾದ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ, ಗೋವಾ, ರಾಜಸ್ಥಾನ್, ಗುಜರಾತ್ ಅಲ್ಲಿಂದ ಸಾಕಷ್ಟು ಜನರು ಪ್ರತಿನಿತ್ಯ ಈ ಗಣಗಾಪುರಕ್ಕೆ ಭೇಟಿ ನೀಡ್ತಾರೆ. ಆದ್ರೆ ಇಲ್ಲೊಂದು ನಿಮಗೆ ಯಾಕೆ ಗಣಗಾಪುರಕ್ಕೆ ಬರ್ತಾರಪ್ಪ ಅಂತಂದ್ರೆ ಇಲ್ಲಿ ಒಂದು ಅಷ್ಟತೀರ್ಥತೆ ಒಂದು ಸೇವೆ ಇದೆ. ಸಂಗಮನಿಂದ ಸ್ಟಾರ್ಟ್ ಆಗಿ ಇಲ್ಲಿ ಕಲ್ಲೇಶ್ವರಿಗೆ ಮುಕ್ತಾಯ ಹೋಗುತ್ತೆ. ಅಲ್ಲಿಂದ ಬರ್ಬೇಕಾದ್ರೆ 8 ಅಷ್ಟತೀರ್ಥಗಳಿವೆ. ಇಲ್ಲಿ ಏನೋ ಸ್ನಾನ ಮಾಡಿದ್ರೆ ಪಾಪ ಪರಿಹಾರ ಆಗುತ್ತೆ ಒಂದು ನಂಬಿಕೆಯಿಂದ ಸಾಕಷ್ಟು ಜನ ಭಕ್ತರು ಇಲ್ಲಿ ಬಂದು ಸ್ನಾನ ಮಾಡಿ ಹೋಗ್ತಾರೆ. ಆದ್ರೆ ನಿಮ್ಗೆ ಇಲ್ಲಿ ಒಂದು ಭಕ್ತರಿಗೆ ಗೊತ್ತಿರ್ಲಿಕ್ಕಿಲ್ಲ ಸತ್ಯ ಏನಪ್ಪಾ ಅಂತಂದ್ರೆ ಇಲ್ಲಿ ಏನು ಸುತ್ತಮುತ್ತ ಗ್ರಾಮದ್ದು ಮತ್ತು ಮಠ ಮಾನ್ಯಗಳದ್ದು ಸಂಪೂರ್ಣವಾಗಿ ಚರಂಡಿ ನೀರನ್ನ ಸೀದಾ ಸಂಪೂರ್ಣವಾಗಿ ಎಲ್ಲಿ ಬರಪ್ಪ ನೇರವಾಗಿ ಅಂತಂದ್ರೆ ನದಿಗೆ ಸೇರ್ತಾ ಇದೆ. ನೋಡ್ಬೋದು ಇಲ್ಲಿ ದೃಶ್ಯದಲ್ಲಿ ನೋಡಿ, ಇದು ಚರಂಡಿ ನೀರು. ಈ ಚರಂಡಿ ನೀರು ಸೀದಾ ಡೈರೆಕ್ಟ್ ನದಿ ಹೋಗ್ತಾ ಇದೆ. ಬಂದ ಭಕ್ತಾದಿಗಳು ಡೈರೆಕ್ಟ್ ಇದನ್ನ ನೋಡ್ತಾ ಇದೆ. ಆದ್ರೂ ಕೂಡ ಇದ್ರ ಮೇಲೆ ಒಂದು ನಂಬಿಕೆ, ಏನೋ ಒಂದು ಇಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಮಾಡ್ತಕ್ಕಂತ ಏನೋ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳಿ ಈ ನದಿ ಈ ಒಂದು ಗಟರ್ ಚರಂಡಿ ನೀರು ನೇರವಾಗಿ ನದಿ ಸೇರ್ತಾ ಇದೆ. ಇದೇ ನದಿಯಲ್ಲಿ ಬಂದ ಭಕ್ತಾದಿಗಳು ಸ್ನಾನ ಮಾಡಿ ಮತ್ತು ದತ್ತ ಮಹಾರಾಜರ ಪೂಜೆ ಸಲುವಾಗಿ ಇಲ್ಲಿಂದ ನೀರು ಒಯ್ತಾರೆ. ಇದು ನಮ್ಮ ಜಿಲ್ಲಾಧಿಕಾರಿ ಗಮನಕ್ಕೆ ಮತ್ತು ಸ್ಥಳೀಯ ಶಾಸಕರಾದ ಅಫಜಲ್ಪುರ ಶಾಸಕರ ಮಾನ್ಯ MY ಪಾಟೀಲ್ ಅವರಿಗೆ ಇದು ಗಮನಕ್ಕೆ ತರದು ಬಯಸ್ತೀನಿ. ಈ ಸಂಪೂರ್ಣವಾದ ಚರಂಡಿ ನೀರನ್ನ ನದಿ ಬರೋದನ್ನ ನಿಲ್ಲಿಸ್ಬೇಕು. ಯಾಕಂದ್ರೆ ಭಕ್ತರು ಆಮೇಲೆ ಇಲ್ಲಿ ಪೂಜಾ ದತ್ತ ಮಹಾರಾಜರ ಪೂಜಾ ಸಲುವಾಗಿ ನೀರು ಇಲ್ಲಿಂದ ಒಯ್ತಾರ. ಆಮೇಲೆ ಸಾಕಷ್ಟು ಜನ ಗೊತ್ತಿರ್ಲಾರ್ದೆ ಬಾಯಲ್ಲಿ ಕುಡಿತಾರ ನೀರು. ಈ ಕುಡಿತಕ್ಕಂತ ನೀರ್ ಗಟರ್ ನೀರ್ ಕುಡ್ದಂಗ ಆಗುತ್ತೆ. ನೋಡ್ಬೋದು, ನಾವೇನು ಇಲ್ಲಿ ಬಂದು ಸುಮ್ನೆ ಕತ್ತಾ ಇಲ್ಲ. ಇಲ್ಲಿ ಇದೇನು ಬರ್ತಾ ಇದೆ ಇಲ್ಲ, ಇದು ಸೌಂಡು ಇದೇನು ಯಾವುದೇ ಒಂದು ಜಲಪಾತದಲ್ಲ. ಇದು ಸೀದಾ ಸಂಪೂರ್ಣವಾಗಿರ್ತಕ್ಕಂಥ ಚರಂಡಿ ನೀರು ಎಲ್ಲಿ ಸೇರ್ತಾ ಇದೆ ಅಂದ್ರೆ ಭೀಮಾ ಅಮರ್ಜಾ ಸಂಗಮ ಇರ್ತಕ್ಕಂಥ ಸ್ಥಳಕ್ಕೆ ಸೇರ್ತಾ ಇದೆ. ದಯವಿಟ್ಟು ಈಗಲಾದರೂ ಜಿಲ್ಲಾ ಆಡಳಿತ ಆಮೇಲೆ ಅಫಜಲ್ಪುರ ತಾಲೂಕಿನ ಶಾಸಕರು ಎಚ್ಚೆತ್ತುಕೊಂಡು ಈ ಚರಂಡಿ ನೀರನ್ನ ನದಿಗೆ ಸೇರೋದನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅನ್ನೋದೇ ಈ ನಮ್ಮ ಮಾತು.